ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವದವಿತ್ತು. ವೀಕ್ಷಕರೇ, ಜನ ಮನಸ್ಸು ಮಾಡಿದ್ರೆ ಇಡೀ ದೇಶವನ್ನ ನಡಗಿಸಲು ಸಾಧ್ಯ ಖಂಡಿತವಾಗ್ಲೂ ಇದೆ. ಯಾಕಂತಂದ್ರೆ ಆ ಸಾಧ್ಯಾನುಸಾಧ್ಯತೆಗಳ ಬಗ್ಗೆನೇ ನಾನಿವಾಗ ಮಾತನಾಡಬೇಕು. ಜನ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಜನ ಮನಸ್ಸು ಮಾಡಿದ್ರೆ ಎಂಥವನ್ನು ಕೂಡ ಉಡಿಸ್ ಮಾಡ್ಬೋದು. ಯಾಕಂತಂದ್ರೆ ಇವತ್ತು ಜನರಿಂದಲೇ ಈ ಎಲ್ಲ ಸರ್ಕಾರಗಳು ಕೂಡ ನಡೀತಾ ಇರೋದು. ಜನ ಅಂತಿದ್ರೆ ಅದು ಸರ್ಕಾರ, ಜನ ಅಂತಿದ್ರೆ ಅದು ಜನನಾಯಕ, ಜನ ಅಂತಿದ್ರೆ ಪ್ರತಿಯೊಂದು ಕೂಡ ನಡೆಯೋದು. ಜನರೇ ಇಲ್ಲ ಅಂತಂದ್ರೆ ಯಾವುದೂ ಕೂಡ ನಡೆಯಲ್ಲ, ಎಲ್ಲವೂ ಕೂಡ ಅಸಾಧ್ಯ. ಹೀಗಿರುವಾಗ ಜನರ ವಿರುದ್ಧ ಕೆಲವೊಂದು ನಡೆಯುವಂತಹ ಘಟನೆಗಳು ಜನರ ಮನಸ್ಸಿಗೆ ಧಕ್ಕೆಯಾದಾಗ ಜನ ದಂಗೆ ಎದ್ದು ಬಿಟ್ರೆ ಇಡೀ ಜನನಾಯಕರಾಗಿರಲಿ, ಜನಾಂದೋಲನವೇ ಆಗಿರಲಿ, ಜನರಿಂದ ಏನೇ ಇದ್ರೂ ಕೂಡ ಅವೆಲ್ಲವೂ ಮಕಾಡೆ ಮಲಗೋದು ಸತ್ಯ. ಅಂತಹದ್ದೇ ಘಟನೆ ಈ ದೇಶದಲ್ಲಿ ನಡೆದಿದೆ. ಈ ದೇಶ ಈಗ ಹೊತ್ತಿ ಉರಿದಿದೆ. ಮತ್ತೊಮ್ಮೆ ಈ ದೇಶ ಸುದ್ದಿ ಆಗ್ತಾ ಇದೆ. ವೀಕ್ಷಕರೇ, ಇಡೀ ಮಾಧ್ಯಮ ಅಂತಂದ್ರೆ ಮೀಡಿಯಾ, ನಾವು ಕೂಡ ಮೀಡಿಯಾದಲ್ಲೇ ಕೆಲಸ ಮಾಡ್ಕೊಂಡು ಬಂದವರು. ಇಲ್ಲಿ ಮಾಧ್ಯಮದಲ್ಲಿ ಕುಳಿತು ಬೇಕಾಬಿಟ್ಟಿ ಇಲ್ಲ ಸಲ್ಲದ ಮಾತುಗಳನ್ನು ಮಾತನಾಡೋದು, ಇಲ್ಲದಿರೋ ಬೆಂಕಿಯನ್ನು ಹಚ್ಚುವಂತ ಕೆಲಸ ಮಾಡಿದ್ದಕ್ಕೆ ಈಗ ಇಡೀ ಮಾಧ್ಯಮವನ್ನೇ ಸುಟ್ಟು ಕರಕಲಾಗಿಸಿ ಜೀವಂತ ಸುಡೋದಕ್ಕೆ ಜನ ಮುಂದಾಗಿದ್ದಾರೆ. ಅದು ಎಲ್ಲಿ ಹೇಗೆ ಅಂತ ಹೇಳ್ತೀವಿ. ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಇನ್ನು ಮುಂದಾಗಿಲ್ಲ, ಕೆಲವರು ಆಗಿಲ್ಲ, ಇನ್ನು ಕೆಲವರು ಮುಂದೆ ಆಗೋಣ ಅನ್ಕೊಂಡು ಕೂಡ ಸುಮ್ಮನೆ ಇರ್ಬೋದು. ದಯವಿಟ್ಟು ತಡ ಮಾಡಬೇಡಿ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ. ನೋಡಿ ವೀಕ್ಷಕರು, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನೀಗ ಮಾತನಾಡ್ತಿರುವಂಥ ದೇಶ ನಿಮಗೆಲ್ರಿಗೂ ಕೂಡ ಆಲ್ರೆಡಿ ಗೊತ್ತಾಗಿದೆ, ಬಾಂಗ್ಲಾದೇಶ. ಜುಲೈ ದಂಗೆಯ ನಾಯಕ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಶರೀಫ್ ಉಸ್ಮಾನ್ ಹಾದಿ. ಬಹುಶಃ ನೀವೆಲ್ಲರೂ ಕೂಡ ಈತನ ಬಗ್ಗೆ ಕೇಳಿದ್ದೀರಿ. ಕೇಳಿಲ್ಲ ಅಂತಂದ್ರೆ ನಾನು ನೆಕ್ಸ್ಟಿಗೆ ಹೇಳ್ತೀನಿ. ಇವಾಗ ಈತನ ನಿಧನ ಆಗಿದೆ. ಈತನ ನಿಧನದ ಸುದ್ದಿಯನ್ನ ಕೇಳಿ ಇಡೀ ಬಾಂಗ್ಲಾದೇಶ ಮತ್ತೊಮ್ಮೆ ರೊಚ್ಚಿಗೆದ್ದಿದೆ. ಈ ಹಿಂದೆ ನಮ್ಮ ಭಾರತದಲ್ಲಿ ಮಣಿಪುರದಲ್ಲಿ ಈ ಹಿಂಸಾಚಾರ ನಡೆದಿತ್ತು. ಬಿಡಿ, ಅದು ಬೇರೆ ಇದು ಬೇರೆ. ಆದರೆ ಆ ರೀತಿ ಜನ ದಂಗೆ ಹೇಳೋದು ಬೇರೆ. ಅದರ ಹಿಂದೆ ಬೇರೆ ಬೇರೆ ದುರುದ್ದೇಶ ಇತ್ತು. ಆದರೆ ಇಲ್ಲಿ ಬಾಂಗ್ಲಾದೇಶದಲ್ಲೂ ಕೂಡ ದುರುದ್ದೇಶವೇ ಹೌದು, ಆದರೆ ಜನ ಮನಸ್ಸು ಮಾಡಿದ್ರೆ ಏನಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಈ ಥರ ನಿಧನದ ಸುದ್ದಿ ಕೇಳಿದ ಬೆನ್ನಲ್ಲೇ ಶುಕ್ರವಾರ ಬಾಂಗ್ಲಾದೇಶದ ವಿವಿಧ ಭಾಗಗಳಲ್ಲಿ ತೀವ್ರ ಪ್ರತಿಭಟನೆಗಳು ಆರಂಭವಾಗಿವೆ. ನಮ್ಮಲ್ಲೂ ಕೂಡ ಪ್ರತಿಭಟನೆಗಳಾಗುತ್ತೆ. ಕೆಲವರದ್ದು ಪ್ರತಿಭಟನೆ ಪೇಮೆಂಟ್ ಗಿರಾಕಿಗಳ ಪ್ರತಿಭಟನೆಗಳಾಗುತ್ತೆ. ಪೇಮೆಂಟ್ಗೋಸ್ಕರ, ಚಿಲ್ಲರೆ ಕಾಸಿಗೆ ಆಸೆ ಪಟ್ಟು ತಾನು ಯಾವುದಕ್ಕೋಸ್ಕರ ಹೋರಾಡ್ತಿರ್ತಾರೋ ಆ ಹೋರಾಟವನ್ನು ಅಲ್ಲಿಗೆ ಮೊಟಕುಗೊಳಿಸಿ ಹೋಗುವಂಥ ನಮ್ಮ ಚೀಪ್ ಟ್ರಿಕ್ಸ್ ಪ್ರತಿಭಟನಾಕಾರರನ್ನ ನಾನು ಬಹಳಷ್ಟು ನಮ್ಮ ರಾಜ್ಯದಲ್ಲಿ ನೋಡಿದ್ದೇನೆ. ಇರಲಿ ಬಿಡಿ, ಅನೇಕ ಪ್ರತಿಭಟನಾಕಾರರು ಬೀದಿಗಿಳಿದಿದ್ದು ದೇಶದ ಪ್ರಮುಖ ದಿನಪತ್ರಿಕೆಗಳಾದ ಪ್ರಥಮ್ ಅಲೋ ಹಾಗೂ ಡೈಲಿ ಸ್ಟಾರ್ ಕಚೇರಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಈ ಕುರಿತಾದ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ. ಇವೆಲ್ಲವನ್ನು ಕೂಡ ನಾನು ತೋರಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಿಮಗೂ ಗೊತ್ತು ಯಾವ ರೀತಿ ಯೂಟ್ಯೂಬ್ನಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ ಅಂತ ಹೇಳಿ. ಢಾಕಾದ ಬಿಜೋಯ್ ನಗರದ ಪ್ರದೇಶದಲ್ಲಿ ಚುನಾವಣಾ ಪ್ರಚಾರಕ್ಕೆ ಸಿದ್ಧತೆ ನಡೀತಾ ಇತ್ತು. ಈಗ ಆಲ್ರೆಡಿ ಫೆಬ್ರವರಿಯಲ್ಲಿ ಬಾಂಗ್ಲಾದೇಶದಲ್ಲಿ ಚುನಾವಣೆ ಅಂತ ಹೇಳಿ, ಢಾಕಾದ ಬಿಜೋಯ್ ನಗರದ ಪ್ರದೇಶದಲ್ಲಿ ಫೆಬ್ರವರಿಯಲ್ಲಿ ಚುನಾವಣೆ ಅಂತ ಹೇಳಿ ಈಗ ಆಲ್ರೆಡಿ ಅನೌನ್ಸ್ ಆಗಿದೆ. ಸೊ ಅಲ್ಲಿ ಆ ಪ್ರದೇಶದಲ್ಲಿ ಚುನಾವಣಾ ಪ್ರಚಾರ ನಡೀತಾ ಇತ್ತು. ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು ವೀಕ್ಷಕರೇ, ಬಾಂಗ್ಲಾದೇಶದಲ್ಲಿ ಮೊನ್ನೆ ಈಗ ರೀಸೆಂಟಾಗಿ ಆದಂಥ ಒಂದು ಹಿಂಸಾಚಾರ ಅಲ್ಲಿ ಅತಿ ಹೆಚ್ಚು ಗುರುತಿಸಿಕೊಂಡಿದ್ದು ಒಬ್ಬ ವಿದ್ಯಾರ್ಥಿ ನಾಯಕ. ಆ ವಿದ್ಯಾರ್ಥಿ ನಾಯಕನ ಹೆಸರು ಶರೀಫ್ ಉಸ್ಮಾನ್ ಅಂತ ಹೇಳಿ. ಈ ಶರೀಫ್ ಉಸ್ಮಾನ್ ಹಾದಿ ಅವರ ತಲೆಗೆ ಅಂದರೆ ನೋಡಿ, ಆತನ ಹೆಸರು ಶರೀಫ್ ಉಸ್ಮಾನ್ ಹಾದಿ ಅಂತ ಹೇಳಿ. ಒಬ್ಬ ವ್ಯಕ್ತಿ ಮುಸುಕುದಾರಿ ಒಬ್ಬ ಬಂದ, ಮುಸುಕನ್ನು ಹಾಕ್ಕೊಂಡು ಮುಸುಕುದಾರಿ ಒಬ್ಬ ಕಳೆದ ವಾರ, ಯಾವಾಗ ಈ ವಾರ ಅಲ್ಲ, ಇದರ ಹಿಂದಿನ ವಾರದಲ್ಲಿ ಗುಂಡು ಹಾರಿಸಿ ಆತ ಗಂಭೀರ ಸ್ಥಿತಿಯಲ್ಲಿ ಆತನನ್ನು ಸಿಂಗಾಪುರ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಸಿಂಗಾಪುರದಲ್ಲಿ ಈ ಉಸ್ಮಾನ್ ಹಾದಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಆತ ಗುರುವಾರ ಅಂತಂದರೆ ಮೊನ್ನೆ ಮೃತಪಟ್ಟಿದ್ದಾನೆ. ಈ ವಿಚಾರ ಬಾಂಗ್ಲಾದೇಶಗೆ ಗೊತ್ತಾಗ್ಬಿಟ್ಟಿದೆ. ಯಾವಾಗ ಈತ ನಿಧನನಾಗಿದ್ದಾನೆ ಅನ್ನುವಂಥ ವಿಚಾರ ತಿಳಿತೋ ಇಡೀ ಬಾಂಗ್ಲಾದೇಶ ಹೊತ್ತಿ ಉರಿತಾ ಇದೆ. ನಿಧನದ ಸುದ್ದಿ ಹೊರಬೀಳ್ತಿದ್ದಂತೆ ಭಾರತ ವಿರೋಧಿ ಘೋಷಣೆಗಳು ಮೊಳಗಲಾರಂಭಿಸಿವೆ. ಯಾಕೆ ಭಾರತದ ವಿರುದ್ಧ ಘೋಷಣೆ ಕೇಳಿ ಬರ್ತಾ ಇದೆ ಅಂತಂದರೆ, ಭಾರತದ ಮೇಲೆ ಥ್ರೆಟನ್ಸ್ ಆರೋಪ ಇದೆ. ಯಾಕೆ ಅಂತ ನೆಕ್ಸ್ಟ್ ಮುಂದಿನ ನಿಮಿಷದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಪತ್ರಿಕಾ ಕಚೇರಿಗಳ ಮೇಲೆ ಗುರುವಾರ ಮಧ್ಯರಾತ್ರಿ ದಾಳಿ ಮಾಡಿರುವ ಪ್ರತಿಭಟನಾಕಾರರು ಕಟ್ಟಡಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಮಧ್ಯರಾತ್ರಿಯಲ್ಲಿ ಪ್ರತಿಭಟನಾಕಾರರು ಬಂಗಾಳಿ ಭಾಷಾ ದಿನಪತ್ರಿಕೆ ಮತ್ತು ಇಂಗ್ಲಿಷ್ ದಿನಪತ್ರಿಕೆ ಎರಡರ ಕಟ್ಟಡಗಳನ್ನು ಕೂಡ ಧ್ವಂಸಗೊಳಿಸಿ ಜೀವಂತ ಸುಡಲು ಪ್ರಯತ್ನಿಸಿದ್ದಾರೆ. ಪ್ರತಿಭಟನಾಕಾರರು ಮೊದಲು ಪ್ರಥಮ್ ಅಲೋ ಅವರ ಕಚೇರಿಯನ್ನು ಧ್ವಂಸಗೊಳಿಸಿದ್ರು, ನಂತರ ಡೈಲಿ ಸ್ಟಾರ್ ಕಚೇರಿಯ ಮೇಲೆ ದಾಳಿ ಮಾಡಿದ್ದಾರೆ.
ಪ್ರತಿಭಟನಾಕಾರರು ಮೊದಲು ಡೈಲಿ ಸ್ಟಾರ್ ಕಚೇರಿಯ ಮೊದಲ 2 ಮಹಡಿಗಳನ್ನು ಧ್ವಂಸಗೊಳಿಸಿ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಅಂದರೆ ಮಾಧ್ಯಮ ಕಚೇರಿಗೆ, ಮೀಡಿಯಾ ಕಚೇರಿಗೆ ಯಾವ ರೀತಿ ಬೆಂಕಿ ಹಚ್ಚಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಆ ಸಮಯದಲ್ಲಿ ಕಟ್ಟಡದಲ್ಲಿ ರಾತ್ರಿ ಪಾಳಿಯನ್ನು ನಡೆಸ್ತಾ ಇದ್ದಂಥ ಸಿಬ್ಬಂದಿಗಳು ಆಶ್ರಯಕ್ಕಾಗಿ ಚಾವಣಿ ಮೇಲೆ ಧಾವಿಸಿದಾಗ ಬೆಂಕಿಯು 2 ಮಹಡಿಗಳನ್ನು ಬೇಗನೆ ಆವರಿಸಿಕೊಂಡ್ಬಿಟ್ಟಿದೆ. ಜನಸಂದಣಿ ಕಟ್ಟಡಕ್ಕೆ ಅಡ್ಡಲಾಗಿ ನಿಂತಿದ್ದರಿಂದ ಅಗ್ನಿಶಾಮಕ ದಳದವರು ಕಟ್ಟಡವನ್ನು ತಲುಪಲು ಸಾಧ್ಯವಾಗಲಿಲ್ಲ ಅಂಥೇಳಿ ವರದಿಗಳು ತಿಳಿಸಿವೆ. ಸೊ ಇನ್ನು ನನಗೆ ಉಸಿರಾಡೋದಕ್ಕೆ ಆಗ್ತಾ ಇಲ್ಲ, ತುಂಬ ಹೊರಗೆ ನಮಗೆ ಬರೋದಕ್ಕಾಗ್ತಾ ಇಲ್ಲ, ಈ ಸಿಕ್ಕಾಬಟ್ಟೆ ಹೊಗೆ ಇದೆ, ನಾನು ಒಳಗಿದ್ದೇನೆ, ನೀವು ನನ್ನನ್ನು ಕೊಲ್ಲುತ್ತಿದ್ದೀರಿ ಎಂದು ಪತ್ರಿಕೆಯ ವರದಿಗಾರ್ತಿ ಜೈಮಾ ಇಸ್ಲಾಂ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರೆದಿದ್ದಾರೆ. ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತರುವಲ್ಲಿ ಯಶಸ್ವಿಯಾದರು ಮತ್ತು ಕನಿಷ್ಠ 25 ಪತ್ರಕರ್ತರನ್ನು ರಕ್ಷಣೆ ಮಾಡಲಾಯಿತು. ಸದ್ಯ ಇಂಗ್ಲಿಷ್ ದಿನಪತ್ರಿಕೆ ಕಟ್ಟಡದ ಮುಂದೆ ಸೇನೆಯನ್ನು ಕೂಡ ನಿಯೋಜಿಸಲಾಗಿದೆ. ಬಾಂಗ್ಲಾದೇಶ ಸೇನೆ ಮತ್ತು ಅಗ್ನಿಶಾಮಕ ದಳದವರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸಿದ್ದಾರೆ. ಡೈಲಿ ಸ್ಟಾರ್ನ ಎಲ್ಲ ಸಿಬ್ಬಂದಿಯನ್ನು ಸುರಕ್ಷಿತ ಸ್ಥಳಕ್ಕೆ ಯಶಸ್ವಿಯಾಗಿ ಸ್ಥಳಾಂತರಿಸಲಾಗಿದೆ ಮತ್ತು ಮತ್ತೊಬ್ಬ ಪತ್ರಕರ್ತ ಮಹಮ್ಮದ್ ಹಸನ್ ಬರೆದಿದ್ದಾರೆ, ಖಾಜಿ ಅನ್ವರ್ ಹುಸೇನ್ ರಚಿಸಿದ ಮಸೂದಾ ರಾಣಾ ಸರಣಿಯ ಐಕಾನಿಕ್ ಕಾಲ್ಪನಿಕ್ ನಾಯಕ ಮೇಜರ್ ರಾಣಾ ಅವರ ಶೌರ್ಯಕ್ಕೆ ಸರಿಸಮನಾದ ಇಂದು ತೆರವು ಕಾರ್ಯಾಚರಣೆಯನ್ನು ಮುನ್ನಡೆಸಿದ್ದಕ್ಕಾಗಿ ಸೇನಾ ಮೇಜರ್ಗೆ ವಿಶೇಷ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ. ಒಟ್ಟಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಅವ್ರನ್ನ ಕಾಪಾಡೋದಕ್ಕಾಗಿ. ಪ್ರಥಮ್ ಅಲೋ ಕಚೇರಿಯ ಮೇಲೆ ದಾಳಿ ಮಾಡಿದ ನಂತರ ಈ ಗುಂಪು ಇದೆಯಲ್ಲ ಡೈಲಿ ಸ್ಟಾರ್ ಕಡೆಗೆ ಚಲಿಸಲು ಪ್ರಾರಂಭಿಸಿತು. ಎಚ್ಚರಿಕೆ ಸ್ವೀಕರಿಸಿದ ಕೂಡಲೇ ಸುದ್ದಿಯ ಕೊಠಡಿಯ ಸಿಬ್ಬಂದಿ ಸ್ಥಳಾಂತರಿಸಲು ಪ್ರಯತ್ನಿಸಿದರು. ಆದರೆ ಆ ಹೊಗೆ ಮತ್ತು ಅಷ್ಟೊತ್ತಿಗೆ ಗುಂಪು ನೆಲಮಹಡಿಯನ್ನು ತಲುಪಿ ಗದ್ದಲ ಸೃಷ್ಟಿಸಲು ಪ್ರಾರಂಭಿಸಿತ್ತು ಎಂಬ ಮಾಹಿತಿಯು ಕೂಡ ಲಭ್ಯವಾಗಿದೆ. ವೀಕ್ಷಕರೇ, ಶೇಖ್ ಹಸೀನಾ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು. ಈ ಶೇಖ್ ಹಸೀನಾನನ್ನು ಭಾರತ ಅವನನ್ನು ಕಾಪಾಡಿಕೊಂಡಿದೆ. ಶೇಖ್ ಹಸೀನಾರನ್ನು ಭಾರತ ಈಗ ಆಲ್ರೆಡಿ ರಕ್ಷಣೆಯನ್ನು ನೀಡಿದೆ, ಅಂದರೆ ಆಶ್ರಯವನ್ನು ಕೊಡ್ತಾ ಇರೋದು ಬಾಂಗ್ಲಾದೇಶದವರಿಗೆ ಕಿಂಚಿತ್ತೂ ಕೂಡ ಇಷ್ಟ ಇಲ್ಲ. ಯಾಕಂದರೆ ಶೇಖ್ ಹಸೀನಾ ವಿರುದ್ಧ ಕಂಪ್ಲೀಟ್ ಬಾಂಗ್ಲಾದೇಶ ಇದೆ. ಸೊ ಭಾರತ ಆಕೆಗೆ ರಕ್ಷಣೆ ಕೊಡ್ತಾ ಇರೋದ್ರಿಂದ ಭಾರತದಿಂದ ಬಾಂಗ್ಲಾದೇಶಕ್ಕೆ ಥ್ರೆಟನ್ಸ್ ಇದೆ ಅನ್ನುವಂಥ ಭಯದ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು. ಈ ಭಯದ ವಾತಾವರಣ ನಿರ್ಮಾಣ ಆಗಿರೋ ಕಾರಣಕ್ಕೇ ಭಾರತದ ವಿರುದ್ಧ ಘೋಷಣೆಗಳು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಕಾದು ನೋಡಬೇಕು ಏನಾಗುತ್ತೆ ಅಂತೇಳಿ. ನೋಡಿ, ನಾನು ಅದನ್ನೇ ಹೇಳ್ತಾ ಇರೋದು, ಜನ ದಂಗೆ ಇದ್ದರೆ, ಜನ ಮನಸ್ಸು ಮಾಡಿದರೆ ಏನಾಗುತ್ತೆ ಅಲ್ಲ. ಇಲ್ಲೊಂದಷ್ಟು ಪುಡಾರಿಗಳು ಸೇರಿಕೊಂಡಿದ್ದಾರೆ. ಆದರೆ ನಮ್ಮ ಭಾರತದಲ್ಲಿರೋರು ಹಾಗಲ್ಲ. ನಮ್ಮ ಭಾರತದಲ್ಲಿ ಈ ರೀತಿ ಎಲ್ಲ ನಡೆಯೋದೂ ಇಲ್ಲ. ನಮ್ಮ ಭಾರತದಲ್ಲಿ ಈ ರೀತಿ ನಡೆಯೋದಕ್ಕೆ ಬಿಡೋದೂ ಇಲ್ಲ. ನಮ್ಮ ಭಾರತದಲ್ಲಿ ನಡೆಯಲ್ಲ ಅಂತಲ್ಲ, ಆ ರೀತಿ ಜನ ಇಲ್ಲ ಅಂತಲ್ಲ, ಆದರೆ ಭಯದ ವಾತಾವರಣ ಸೃಷ್ಟಿ. ಇಲ್ಲಿ ಗೌರವ ಇದೆ, ನಮ್ಮ ದೇಶದ ಕಾನೂನಿನ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಗೌರವ ಇದೆ. ಆಮೇಲೆ ನಮ್ಮ ದೇಶದಲ್ಲಿ ಎಷ್ಟು ಸ್ಟ್ರಿಕ್ಟ್ ಆದಂತಹ ಒಂದಷ್ಟು ಕಾನೂನಿನಲ್ಲದೆ ನಮ್ಮ ಸ್ಟ್ರಿಕ್ಟ್ ಮಿಲಿಟ್ರಿ ಪಡೆಯನ್ನು ನೋಡಿದಾಗ, ಪ್ರತಿಯೊಂದನ್ನು ಕೂಡ ನಮ್ಮ ಆರಕ್ಷಕರನ್ನು ನೋಡಿದಾಗ ಎಲ್ಲವೂ ಕೂಡ ತುಂಬ ಸ್ಟ್ರಿಕ್ಟ್ ಆಗಿದೆ. ಕೆಲವೊಮ್ಮೆ ಕೈ ತಪ್ಪಿ ಕೈ ಮೀರಿ ಏನೇನೋ ಆಗೋಗ್ಬಿಡ್ತವೆ, ಅದನ್ನು ನಾವು ತಡೆಯೋದಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಭಾರತದಲ್ಲಿ ಇಂಥ ಘಟನೆಗಳು ಸದ್ಯಕ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮುಂದಿನ ದಿನಗಳಲ್ಲೂ ಆಗೋದಕ್ಕೆ ಬಿಡೋದಿಲ್ಲ. ಅದರಲ್ಲೂ ಕೂಡ ನರೇಂದ್ರ ಮೋದಿ ಇರೋವರೆಗೂ ಈ ರೀತಿ ಘಟನೆಗಳು ಆಗೋದಿಲ್ಲ ಅಂಥೇಳಿ ಅನೇಕ ಜನರು ಈ ಬಗ್ಗೆ ಈ ಹಿಂದೆ ಬಾಂಗ್ಲಾದೇಶದಲ್ಲಿ ಇಂಥದ್ದೇ ಒಂದು ಘಟನೆಗಳು ನಡೆದಾಗ ಟ್ವೀಟ್ ಮಾಡಿಕೊಂಡಿದ್ದು ಕೂಡ ಉಂಟು. ಸೊ ಒಟ್ಟಾರೆಯಾಗಿ ಬಾಂಗ್ಲಾದೇಶ ಹೊತ್ತಿ ಉರಿದಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಢಾಕಾದ ಬಿಜೋಯ್ ನಗರದ ಪ್ರದೇಶದಲ್ಲಿ ಚುನಾವಣಾ ಪ್ರಚಾರದಲ್ಲಿ ನಡೀತಿರುವಂಥ ಸಂದರ್ಭದಲ್ಲೇ ಈ ವಿದ್ಯಾರ್ಥಿ ನಾಯಕ ಶರೀಫ್ ಉಸ್ಮಾನನ್ನು ಗುಂಡು ಹಾರಿಸಿ ಈಗ ಮೊನ್ನೆ ಆತ ನಿಧನನಾದ ಸುದ್ದಿ ಕೇಳಿ ಇಡೀ ಬಾಂಗ್ಲಾದೇಶ ಹೊತ್ತಿ ಉರಿದಿದೆ. ಇದು ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ, ಯಾವ ಹಂತಕ್ಕೆ ಸಾಗುತ್ತೋ ಗೊತ್ತಿಲ್ಲ. ಭಾರತದ ಇನ್ವಾಲ್ವ್ಮೆಂಟ್ ಇದರಲ್ಲೇನಾದ್ರು ಮುಂದಿನ ದಿನಗಳಲ್ಲಿ ನಾವೇನಾದರೂ ನೋಡ್ಬೋದಾ, ಅಥವಾ ಯಾವ ರೀತಿ ಈ ಒಂದು ಘಟನೆ ಮುಂದಿನ ದಿನಗಳಲ್ಲಿ ಸಾಗ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ನಾನು ಅಪ್ಡೇಟ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.